ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಮೇಶ್ ಅರವಿಂದ್ ಅವರ ಚಿತ್ರ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿ ಭಾವನಾ ರಾಮಣ್ಣನವರು ಅದ್ಭುತವಾಗಿ ನಟಿಸಿದ್ದಾರೆ. 80s 90s ಜನರೇಷನ್ ಹುಡುಗರೆಲ್ಲ ಇವರ ಬ್ಯೂಟಿಗೆ ಫಿದಾ ಆಗಿದ್ದರು. ಎಷ್ಟೋ ಜನ ಹುಡುಗಿಯರು ಕೂಡ ಅಂದುಕೊಂಡಿದ್ದು ನಿಜ. ಇವರು ಹೇಗೆ ಇವರ ಬ್ಯೂಟಿಯನ್ನು ಮೇಂಟೈನ್ ಮಾಡ್ತಾರೆ, ಇವರು ಮುಖಕ್ಕೆ ಏನು ಹಚ್ಚುತ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಈಗ ಇವರಿಗೆ 45 ವರ್ಷಗಳಾಗಿರಬಹುದು. ಆದರೆ ಇಷ್ಟು ವಯಸ್ಸಾದರೂ ಇವರು ಏಕೆ ಮದುವೆಯಾಗಿಲ್ಲ ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿರಬಹುದು. ನನ್ನ ಪ್ರಕಾರ ಅವರಿಗೆ ಒಳ್ಳೆಯ ಜೀವನ ಸಂಗಾತಿ ಸಿಗದಿರುವುದೇ ಅವರು ಮದುವೆ ಆಗದಿರುವುದಕ್ಕೆ ಕಾರಣ ಇರಬಹುದು. ಆದರೆ ಅವರ ಸ್ನೇಹಿತರ ಮಕ್ಕಳನ್ನು, ಅವರ ಗಂಡಂದಿರನ್ನು ಅಥವಾ ಹೊರಗಡೆ ಬಂದಾಗ ಬೇರೆಯವರ ಖುಷಿಯನ್ನು ನೋಡಿದಾಗ ಅವರ ಮನಸ್ಸಲ್ಲೂ ಬರಬಹುದು, ನನಗೂ ಈಗ ಮದುವೆಯಾಗಿದ್ದರೆ ನಾನು ನನ್ನ ಗಂಡ ಮಕ್ಕಳ ಜೊತೆ ಹೀಗೆ ಖುಷಿಯಾಗಿ ಇರ್ತಿದ್ನೇನೋ ಅಂತ. ಅದಕ್ಕೆ ಈಗ ಡಿಸೈಡ್ ಮಾಡಿದ್ದಾರೆ. ಆದರೆ ಇವರು ಮದುವೆಯಾಗಿಲ್ಲ, ಆದರೆ ಮಕ್ಕಳನ್ನು ಮಾಡಿಕೊಂಡಿದ್ದಾರೆ. ಮದುವೆ ಆಗದೆ ಮಕ್ಕಳನ್ನು ಹೇಗೆ ಮಾಡಿಕೊಳ್ತಿದ್ದಾರೆ ಅಂತ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. ಆದರೆ ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಈಗ ತುಂಬ ಹೆಣ್ಣು ಮಕ್ಕಳು ಮದುವೆಯಾಗಿದ್ದರೂ ಕೂಡ ಎಷ್ಟೋ ವರ್ಷ ಆದರೂ ಮಕ್ಕಳಾಗೋದಿಲ್ಲ. ಅದಕ್ಕಾಗಿಯೇ ಅವರು ಕೂಡ IVF ಮೂಲಕ ಮಕ್ಕಳನ್ನು ಮಾಡಿಕೊಳ್ತಾರೆ. ಈಗ ಅದೇ ರೀತಿಯಾಗಿ ಭಾವನಾ ರಾಮಣ್ಣನವರು ಕೂಡ IVF ಮೂಲಕ ಮಕ್ಕಳು ಮಾಡಿಕೊಂಡಿದ್ದಾರೆ. ಈಗ 9 ತಿಂಗಳು ಗರ್ಭಿಣಿ ಅವರು. ಅದು ಒಂದು ಮಗುವಲ್ಲ, ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ. ಈಗ ತುಂಬ ಜನಗಳಿಗೆ ಈ ಪ್ರಶ್ನೆ ಬರಬಹುದು, ಈ ಕೆಲಸನ ಅವರು ಮದುವೆ ಆಗಲ್ಲ ಅಂದಿದ್ರೆ ಮೊದಲೇ ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಒಂದು 30-25 ವಯಸ್ಸಿನಲ್ಲೇ ಮಾಡಿಕೊಳ್ಳಬಹುದಿತ್ತಲ್ಲ ಅಂತ ಅನಿಸ್ಬಹುದು. ಆದರೆ ಅವರಿಗೂ ಆಗ ಐಡಿಯಾ ಇರೋದಿಲ್ಲ. ಏನಕ್ಕಂದರೆ ನಮ್ಮ ಲೈಫ್ನ ಸಿಂಗಲ್ ಆಗಿ ಎಂಜಾಯ್ ಮಾಡೋಣ ಅಂತ ಅನಿಸ್ತಿರುತ್ತೆ. ಆದರೆ ಈಗ ಅವ್ರಿಗೆ ಏಜ್ ಆಗ್ತಾ ಬರ್ತಿರುತ್ತೆ. ಅದಲ್ಲದೆ ತುಂಬ ಆಸ್ತಿ ಕೂಡ ಮಾಡಿಟ್ಟಿರ್ತಾರೆ. ಅದಲ್ಲದೆ ತಂದೆ ತಾಯಿಯ ಪ್ರೆಷರ್ ಕೂಡ ಇರುತ್ತೆ. ನೀನು ಒಂದು ಮದುವೆಯಾಗಿದ್ದರೆ ನಾವು ಈಗ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಸಾಯೋ ಟೈಮಲ್ಲಿ ನೋಡಿಕೊಂಡು ಸಾಯ್ತಿದ್ವಿ ಅನ್ನೋ ಒಂದು ಮಾತು ಬಂದೇ ಬರುತ್ತೆ. ಆ ರೀಸನ್ಗಾಗಿಯೇ ಈಗ ಭಾವನಾರವರು IVF ಮೂಲಕ ಮಕ್ಕಳು ಮಾಡಿಕೊಳ್ಳುತ್ತಿದ್ದಾರೆ. ನಿಜವಾಗಿಯೂ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ಟೆಕ್ನಾಲಜಿ ಒಳ್ಳೆಯದೇ ಮಾಡಿದೆ. ಆಗೋ ಈಗೋ ಭಾವನಾರವರು ಕೂಡ ತಾಯಿಯಾಗುತ್ತಿದ್ದಾರೆ. ನಿಜವಾಗಿಯೂ ಇದು ಸಂತಸದ ಸುದ್ದಿ. ತುಂಬ ಜನರು ಕೇಳ್ತಾ ಇದ್ರು, ಅಲ್ಲ ಅವ್ರಿಗೆ ಇನ್ನೂ ಮದುವೆನೇ ಆಗಿಲ್ಲ, ಗಂಡ ಇಲ್ಲ, ಅದು ಹೆಂಗೆ ಪ್ರೆಗ್ನೆಂಟ್ ಆದರು ಅಂತ. ಇಲ್ಲ, ಅವರು ಯಾವುದೇ ರೀತಿಯ ಮದುವೆ ಆಗಿಲ್ಲ. ಇನ್ನು ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಅವರು 1 ತಿಂಗಳ ಹಿಂದೆ ಮದುವೆಯಾಗಿದ್ದಾರೆ ಅಂತ. ಅದೆಲ್ಲ ಸುಳ್ಳು. ಅವರು ಯಾವುದೇ ರೀತಿಯ ಮದುವೆ ಆಗಿಲ್ಲ, ಟೆಕ್ನಾಲಜಿಯ ಮೂಲಕ ಮಗಳು ಮಾಡಿಕೊಂಡಿದ್ದಾರೆ. ಮೊದಲು ಹಾಸ್ಪಿಟಲ್ಗೆ ಹೋಗಿ ಕೇಳಿದಾಗ ಹಲವು IVF ಕ್ಲಿನಿಕ್ಗಳು ಅವರನ್ನು ರಿಜೆಕ್ಟ್ ಮಾಡಿದ್ವಂತೆ. ಒಂಟಿ ಮಹಿಳೆಯಾಗಿ ಮದುವೆಯಾಗದೆ ತಾಯಿ ಆಗುವ ದಾರಿ ಸುಲಭವಾಗಿರಲಿಲ್ಲ. ಹಾಗೆಯೇ ಈ IVF ಪ್ರೆಗ್ನೆನ್ಸಿ ಹಿಂದಿನ ಒದ್ದಾಟದ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಭಾವನಾರವರು ಮಾಡಿರುವುದು ಸರಿಯಿದೆಯೇ ಅಥವಾ ತಪ್ಪೇ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ಹೇಳ್ತಿರುವುದಕ್ಕೆ ಸಾರಿ, ಇದು ಅವರ ಪರ್ಸ್ನಲ್ ಜೀವನ. ಇದಕ್ಕೆ ಯಾರು ಕೆಟ್ಟದಾಗಿ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಈಗ ಅವರಿಗೂ ವಯಸ್ಸಾಗ್ತಾ ಇರುತ್ತೆ, ನಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಅನ್ನೋ ಒಂದು ವ್ಯಥೆ ಅವರಲ್ಲೂ ಕೂಡ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಕೂಡ ಮಕ್ಕಳನ್ನು ಮಾಡಿಕೊಳ್ತಿದ್ದಾರೆ. ನಿಜವಾಗಿಯೂ ಇದನ್ನು ನೋಡಿ ಖುಷಿ ಪಡಿ. ಅದು ಬಿಟ್ಟು ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.